ರಾಜೀನಾಮೆ ಕೊಡ್ತೇನೆ ಅದರ ನಂತರ ಡಿ.ಕೆ. ಶಿವಕುಮಾರ್ ಎಲ್ಲವೂ ಸುಗಮವಾಗಿ ನಡೀತದೆ ಅಂತ ಅನಿಸುತ್ತೆ. ಮೊದಲೆದ್ದು ಕಾಂಗ್ರೆಸ್ ಪಾರ್ಟಿ ಒಂದು ಅರಾಜಕ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿ ಏನು ಅಂದರೆ ಅರಾಜಕತೆ ಗ್ಯಾರಂಟಿ. ವಿಶೇಷವಾಗಿ ಕರ್ನಾಟಕದಲ್ಲಿ ಕಳೆದ 3 ವರ್ಷಗಳಿಂದ ಅಸ್ಥಿರತೆ, ಅರಾಜಕತೆ ಮತ್ತು ಅವಿಶ್ವಾಸ ಮತ್ತು ಒಂದು ರೀತಿಯಲ್ಲಿ ಗೊಂದಲದ ವಾತಾವರಣ. ಗ್ಯಾರಂಟಿ ಏನಂದರೆ ಇದೇ ಗ್ಯಾರಂಟಿ ಅವತ್ತು. ಸೊ ಇದರ ಒಂದು ಪರಾಕಾಷ್ಠೆಯನ್ನು ನಿನ್ನೆ ಮೊನ್ನೆಯಿಂದ ತಲುಪ್ತಾ ಇದೆ. ಎಲ್ಲವೂ ನಡೀತಿರೋದು ಕಾಂಗ್ರೆಸ್ಸಿನ ಆಂತರಿಕ ಒಂದು ಗೊಂದಲದಿಂದ ಆದರೂ ಸಹಿತ ಮತ್ತು ಅವರ ಆಂತರಿಕವಾದಂಥ ಒಂದು ವಿಷಯ ಆದರೂ ಸಹಿತ ರಾಹುಲ್ ಗಾಂಧಿಯವರು ಇಡೀ ದೇಶದಲ್ಲಿರೋದು 4 ಕಡೆ ಕಾಂಗ್ರೆಸ್ ಪಾರ್ಟಿ. ಈ 4 ಕಡೆಗಳಲ್ಲಿ 3 ಕಡೆ ಅಪ್ಪರ್ ಕಾಸ್ಟ್ದವರೇ ಮುಖ್ಯಮಂತ್ರಿ. ಇವರು ದಿನ ಬೆಳಿಗ್ಗೆ ಎದ್ದರೆ OBC ಮಂತ್ರ ಜಪಿಸ್ತಾರೆ. ಅವರ ಆಂತರಿಕ ವಿಷಯದಲ್ಲಿ ನಾನು ಡಿ.ಕೆ. ಶಿವಕುಮಾರ್ ಆಗ್ತಾರೋ ಮತ್ತೊಬ್ಬರು ಆಗ್ತಾರೋ ಅದ್ರ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ಅವ್ರು ಆದರೂ ಸಂತೋಷನೇ. ಆದರೆ ಇದ್ದ ಒಬ್ಬ OBC ಮುಖ್ಯಮಂತ್ರಿನ ಯಾವ ರೀತಿ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅಷ್ಟೇ ಮಹತ್ವದ್ದಿದೆ ಅಂತ ನಾನು ಭಾವಿಸಿದ್ದೇನೆ. ಭ್ರಷ್ಟಾಚಾರ, ಅರಾಜಕತೆಯಲ್ಲಿ, ಸರ್ಕಾರ ಅಥವಾ ಅಸ್ಥಿರತೆಯಲ್ಲಿ, ಅವಿಶ್ವಾಸದಲ್ಲಿ, ವಿಶ್ವಾಸದ ಕೊರತೆಯಲ್ಲಿ ಸಾಕಷ್ಟು ಗೊಂದಲಗಳ ನಿರ್ಮಾಣ ಮಾಡಿಕೊಂಡು ಬಿಟ್ಟಿದ್ದಾರೆ. ಆದರೆ ಇದರ ಮಧ್ಯದಲ್ಲಿ ಇವರು ತಾವು ಏನನ್ನು ಹೇಳ್ತಾ ಇದ್ದರು ಅದನ್ನು ಒಂದು ಮೀರಿ, ಅಂದರೆ ತಾವೇ ಹೇಳ್ತಾ ಇದ್ದಾರೆ OBC ಅಂತ. ಆದರೆ ಇರುವ ಒಬ್ಬ OBCಯ ಒಬ್ಬ ನಾಯಕನನ್ನು ಯಾವ ರೀತಿ ವೀರೇಂದ್ರ ಪಾಟೀಲ್ ಅವರನ್ನು ರಾಜೀವ್ ಗಾಂಧಿಯವರು ಅಪಮಾನ ಮಾಡಿದ್ದಾರೆ. ರಾಜೀವ್ ಗಾಂಧಿಯವರು ವೀರೇಂದ್ರ ಪಾಟೀಲ್ ಅವರನ್ನು ಯಾವ ರೀತಿ ನಡೆಸಿಕೊಂಡ್ರು. ರಾಹುಲ್ ಗಾಂಧಿ ಮಗ ಈಗ ಸಿದ್ದರಾಮಯ್ಯನವ್ರನ್ನ ನಡೆಸ್ಕೊಂಡಿದ್ದಾರೆ. ಹಾಗಾಗಿ ಇದು ರಾಹುಲ್ ಗಾಂಧಿಯವರ ಬಳವಳಿ, ಕಾಂಗ್ರೆಸ್ ಪಾರ್ಟಿಯ ಅಸ್ಥಿರತೆ ಆದಷ್ಟು ಬೇಗ ಮುಕ್ತಾಯ ಆಗಲಿ ಅಂತ ನಾನು ಹಾರೈಸ್ತೇನೆ. ಸರ್, ಈಗ ನೀವು ರಾಜ್ಯ ರಾಜಕೀಯದಿಂದ ನಾನು ರಾಜ್ಯ ರಾಜಕೀಯದಲ್ಲಿ ಎಂದೂ ಇರಲಿಲ್ಲ. ನಾನು ಅಧ್ಯಕ್ಷ ಆಗಿದ್ದೆ, ನೋಡಿದ್ದೇನೆ. ಮತ್ತು ಇಲ್ಲಿ ಸಿದ್ದರಾಮಯ್ಯ ಅವರನ್ನು ನೀವು ನೋಡಿದ್ದೀರಿ. ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ನೆಕ್ಸ್ಟ್ ಇದು ಸರಿಯಾಗಿ ಇರುತ್ತಾ ಅಥವಾ ಅಸ್ಥಿರತೆ ಮತ್ತು ಮುಂದುವರಿಯುತ್ತೆ? ನೋಡ್ರಿ, ನಾನು ಒಂದು ಮಾತನ್ನು ಹೇಳ್ತೇನೆ. ಈ ರಾಜ್ಯದಲ್ಲಿ ಇತ್ತೀಚೆಗೆ ಯಡಿಯೂರಪ್ಪನವರು ಮತ್ತು ಸಿದ್ದರಾಮಯ್ಯನವರು ಮಾಸ್ ಲೀಡರ್ಸ್. ಇದರ ಬಗ್ಗೆ ನಾನು ಯಾವತ್ತೂ ಹೇಳಿದ್ದೀನಿ, ಇದಕ್ಕಿಂತ ಮೊದಲು ಹೇಳಿದ್ದೀನಿ. ಮಾಸ್ ಲೀಡರ್ ಯಾರು ಅಂತಂದರೆ ಇತ್ತೀಚೆಗೆ ಬಂದವ್ರ ಪೈಕಿ. ಹಿಂದೆ ವೀರೇಂದ್ರ ಪಾಟೀಲ್ ಇದ್ದದ್ದು ಅದೆಲ್ಲ ಬೇರೆ ವಿಷಯ. ಆದರೆ ಇತ್ತೀಚಿನ ಕಾಲದಲ್ಲಿ ಅಂದರೆ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಸಿದ್ದರಾಮಯ್ಯನವರು. ಸೊ ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಬಿಟ್ಟು ಏನಾಗತ್ತೆ ಅಂತ ಅನ್ನೋದು ನಾನೀಗ ಹೇಳಲಿಕ್ಕೆ ನಾನು ಭವಿಷ್ಯಗಾರನಲ್ಲ. ಆದರೆ ಅವರನ್ನು ಮಾಧ್ಯಮದಲ್ಲಿ ಬರ್ತಾ ಇರುವಂಥ ವರದಿಗಳ ಪ್ರಕಾರ ಅವ್ರನ್ನ ನಡೆಸಿಕೊಂಡಿರುವಂಥ ರೀತಿ ಏನಿದೆ ಅದು ಸರಿಯಲ್ಲ. ಅದರ ಅರ್ಥ ಒಂದು ನಿಮಿಷ, ಅದರ ಅರ್ಥ ಸಿದ್ದರಾಮಯ್ಯನವರು ಭಾಳ ಚೆನ್ನಾಗಿ ಸರ್ಕಾರ ನಡೆಸಿದ್ದಾರೆ, ಭಾರಿ ಪ್ರಾಮಾಣಿಕ ಸರ್ಕಾರ ನಡೆಸಿದಂತ. ಅವ್ರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ರು, ಹಗರಣದಲ್ಲಿ ಮುಳುಗಿದ್ರು, ತುಷ್ಟೀಕರಣದಲ್ಲಿ ಮುಳುಗಿದ್ರು. ಇದರ ಎಲ್ಲವೂ ಹೊರತುಪಡಿಸಿ ಅವರನ್ನೇನು ರಾಹುಲ್ ಗಾಂಧಿ ನಡೆಸಿಕೊಂಡಿರುವಂಥ ರೀತಿಯ ಬಗ್ಗೆ ಏನೋ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಬರ್ತಾ ಇದೆ. ಇದು ಡೆಫಿನೆಟ್ಲಿ ಇದು ಒಂದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ಪಾಪ್ಯುಲರ್ ಲೀಡರ್ನ ಹೆಂಗೆ ನಡೆಸಿಕೊಳ್ತದೆ ಅಂತ ಅನ್ಲಿಕ್ಕೆ ಇದೊಂದು ಉದಾಹರಣೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಎಲ್ಲವೂ ಸರಿಯಾಗುತ್ತೆ ಅಂತ ಅನಿಸುತ್ತೆ ಅಥವಾ ಅಲ್ಲ? ಡಿ.ಕೆ. ಶಿವಕುಮಾರ್ ಅವ್ರು ಹೆಂಗೆ ನಡ್ಕೋತಾರೆ, ಅವ್ರ ಪಾರ್ಟಿ ಒಳಗೆ ಮೊದಲು ಅವ್ರು MLA ಅವ್ರ ಜೊತೆಗೆ ಅವ್ರು ಹೆಂಗೆ ನಡ್ಕೋತಾರೆ ಅದರ ಮೇಲೆ ಡಿಪೆಂಡ್ ಇದೆ. ಸರ್, ಮತ್ತೊಂದು BJP ರಾಜ್ಯಾಧ್ಯಕ್ಷರು ಈಗ ಆಯ್ಕೆ ಬಗ್ಗೆ ಒಂದು ಪಾಂಡಾ ಅವರು ಬಂದಿದ್ರು, ಒಂದು ಶಿವಕುಮಾರ್ ಅವರು ಬಂದಿದ್ರು. ನಿಮ್ಮಿಂದಲೂ ಕೆಲವು ಸಲಹೆಗಳನ್ನು ಅಥವಾ ಸೂಚನೆಗಳನ್ನು ತಗೊಂಡಿದ್ದಾರೆ. ನಾನು ಇಲ್ಲಿರಲೇ ಅಲ್ಲಲ್ಲ, ನಿಮ್ಮನ್ನು ಫೋನ್ ಮಾಡಿಕೊಂಡು ಅದ್ರ ಇನ್ಫಾರ್ಮೇಷನ್ ತಗೊಂಡಿದ್ದಾರೆ ಅನ್ನೋದು ನನಗೆ ಅಲ್ಲ. ಅದರದ್ದು ಅದು ಪಕ್ಷದಲ್ಲಿ ಬರೀ ರಾಜ್ಯದ ಅಧ್ಯಕ್ಷರ ಬಗ್ಗೆನೇ ಚರ್ಚೆ ಆಗಿದೆ ಅಂತ ನೀವು ಅಂದ್ಕೊಂಡಿದ್ರೆ ತಪ್ಪು. ನನಗೆ ಪಾಂಡಾ ಅವರಾಗಲಿ ಅಥವಾ ನಮ್ಮ ಹಿರಿಯರಾದಂಥ ಶಿವಪ್ರಕಾಶ್ ಆಗಲಿ, ಅವ್ರಿಗೆ ನನಗೆ ಭಾಳ ಹಳೆ ಕಾಲದಿಂದ ಪರಿಚಯ. ನಮ್ಮ ಮನೆಗೆ ಆಗಾಗ ಬರ್ತಿರ್ತಾರೆ. ಹಾಗಾಗಿ ಆ ರೀತಿ ಏನೋ ಅದ್ರ ಸಂಬಂಧ ರಾಜ್ಯದ ಅಧ್ಯಕ್ಷ ಸ್ಥಾನದ ಚರ್ಚೆಗೆ ಬಂದಿದ್ದರಂತಲ್ಲ. ಒಟ್ಟಾರೆ ಸಂಘಟನೆ ಮುಂದಿನ 2 ವರ್ಷಗಳಲ್ಲಿ ನಾವು ಹೆಂಗೆ
ನಮ್ಮ ಪಕ್ಷವನ್ನು ಸನ್ನದ್ಧಗೊಳಿಸ್ಬೇಕು, ತಯಾರಿಗೊಳಿಸ್ಬೇಕು, ಎಲ್ಲ ವಿಷಯಕ್ಕೆ ಚರ್ಚೆಗೆ ಅವ್ರು ಬಂದಿರ್ತಾರೆ, ಆಗಾಗ ಬಂದಿರ್ತಾರೆ. ಇದು ಮೊದಲೇ ಸರ್ತಿ ಏನು ಬಂದಿಲ್ಲ. ಇಲ್ಲಿ ಏನು ಚರ್ಚೆ ಆಗಿದೆ ನಾನು ಇರಲಿಲ್ಲ, ಹೀಗಾಗಿ ನನಗೆ ಗೊತ್ತಿಲ್ಲ. ಸರ್, ಈಗ ಅದೇ ಸಿಎಂ ಬದಲಾವಣೆ ಬಂದು ಈ ಆಡಳಿತ ಯಂತ್ರ ಜನರ ಮೇಲೆ ಎಫೆಕ್ಟ್ ಆಡಳಿತ ಇಲ್ಲೇ ಇಲ್ಲ ಸರ್ಕಾರದಲ್ಲಿ. ಇಲ್ಲಿರೋದು ಒಂದೇ ತುಷ್ಟೀಕರಣ, ಭ್ರಷ್ಟಾಚಾರ, ಎರಡೇ ಇಲ್ಲಿರೋದು. ಈ ತುಷ್ಟೀಕರಣ ಭ್ರಷ್ಟಾಚಾರವು ಮುಂದೆ ಅದು ಡಿ ಕೆ ಅವರಾಗಲಿ ಇನ್ನೊಬ್ರು ಯಾರಾದರೂ ಆಗಲಿ ಅದು ಮುಂದುವರೆದೇ ಇರ್ತದೆ. ಯಾಕಂದರೆ ಅದು ಕಾಂಗ್ರೆಸ್ಸಿನ ಅದೊಂದು ಪೇಟೆಂಟ್. ಅದು ಈ ಕಾಂಗ್ರೆಸ್ನ ಗೊಂದಲಗಳು ಇನ್ನಷ್ಟು ಬಿಗಡಾಯಿಸಿದೆ ಬಿಜೆಪಿಗೆ. ನೋಡ್ರಿ, ನಾವು ಅವರು ಬಿಗಡಾಯಿಸಿ ಅವರು ಅಸಫಲರಾಗಿ ಅದರಿಂದ ನಾವು ಬರ್ಬೇಕಂತ ನಮ್ಮದು ಇಚ್ಛೆ ಇಲ್ಲೇ ಇಲ್ಲ. ನಾವು ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣ ಸನ್ನದ್ಧವಾಗಿ ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಚುನಾವಣೆಗೆ ಹೋಗ್ತೀವಿ. ಯಾವ ರೀತಿ ಬಂಗಾಳದಲ್ಲಿ, ಅಸ್ಸಾಂದಲ್ಲಿ ಇತ್ತೀಚೆಗೆ ಬಂದ್ವಿ, ಅದಕ್ಕಿಂತ ಮೊದಲ ಮಹಾರಾಷ್ಟ್ರದಲ್ಲಿ ಬಂದ್ವಿ, ಅದೇ ರೀತಿ ಕರ್ನಾಟಕದಲ್ಲಿ ಸಹಿತ ನಾವು ಅತ್ಯಂತ ಪ್ರಬಲವಾದಂಥ ಒಂದು ಹಿಂದೆಂದೂ ಬಂದಿರಲಾರದಂಥ ಒಂದು ಬಹುಮತದಿಂದ ಬರ್ತೀವಿ. ಇವ್ರು ಏನೇ ಮಾಡಲಿ, ಅವರ ಒಂದು ಅಸಫಲತೆಯಿಂದ ನಾವು ಬರ್ತೀವಿ ಅಂತಲ್ಲ, ನಮ್ಮ ಪಾಸಿಟಿವ್ ಪಾಯಿಂಟ್ನಿಂದ ಮೋದಿಯವರ ನೇತೃತ್ವದಲ್ಲಿ ನಾವು ಬರ್ತೇವೆ. ಸರ್, ಈಗ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಈಗ ಏನು ಇದೆ ಅದೇ ಸ್ಥಿರವಾಗಿರುತ್ತೋ ಅಥವಾ ಮತ್ತು ಸ್ವಲ್ಪ ಚೇಂಜಸ್? ನೋಡಿ, ಫಸ್ಟ್ ಆಫ್ ಆಲ್ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಗತಿಕ ಮಟ್ಟಕ್ಕೆ ಹೋಲಿಸಿದರೆ ನಮ್ಮ ದೇಶದಲ್ಲಿ ಈಗೆಲ್ಲ 3 ಸರ್ತೆ ಪೆಟ್ರೋಲ್ ಬೆಲೆ ಏರಿಸಿದ್ದು ಸಹಿತ ಸೇರಿದ್ರಂತೆ ಇಟ್ ಈಸ್ ನಾಟ್ ಮೋರ್ ದೆನ್ 6%. ಬೇರೆ ಜಗತ್ತಿನ ಎಲ್ಲ ದೇಶದಲ್ಲಿಯೂ ಸಹಿತ 60, 70, 80%ವರೆಗೂ ದರವನ್ನು ಏರಿಸಿದ್ದಾರೆ. ಈ ಥರದ ಒಂದು ಗ್ಲೋಬಲ್ ಕ್ರೈಸಿಸ್, ಜಾಗತಿಕ ಮಟ್ಟದ ಕ್ರೈಸಿಸ್ಸು ಈ ಹಿಂದೆ ಯಾವತ್ತೂ ಆಗಿಲ್ಲ. ನಾನು ರಾಜಕಾರಣವನ್ನು ಅಬ್ಸರ್ವ್ ಮಾಡ್ತಾ, ನಾನೊಬ್ಬ ಪೊಲಿಟಿಕಲ್ ಸೈನ್ಸ್ ವಿದ್ಯಾರ್ಥಿಯಾಗಿ ಸುಮಾರು 17-18 ವರ್ಷದಿಂದ ದೂರಿನಿಂದ ಅಬ್ಸರ್ವ್ ಮಾಡ್ತಾಯಿದ್ದೆ. ಆನಂತರ ಕಾಲೇಜ್ ಜೀವನದಲ್ಲಿ ನಾನು ಸಕ್ರಿಯವಾಗಿದ್ದೆ ವಿದ್ಯಾರ್ಥಿ ಚಟುವಟಿಕೆಯಲ್ಲದಲ್ಲ ಅವತ್ತಿನಿಂದ, ಮತ್ತು ನಾನು ಸಕ್ರಿಯ ರಾಜಕಾರಣ ಪ್ರವೇಶ ಮಾಡಿದಾಗಿಂದ BJP ನಾನು ನೋಡ್ತಾ ಇದ್ದೇನೆ. ಈ ಪ್ರಮಾಣದ ಒಂದು ಇಂಧನಕ್ಕಾಗಿ, ಫಾಸಿಲ್ ಫ್ಯೂಯಲ್ಗಾಗಿ ಈ ಪ್ರಮಾಣದ ಒಂದು ಗ್ಲೋಬಲ್ ಕ್ರೈಸಿಸ್ಸು, ಇದು ಸಂಕಷ್ಟ ಯಾವತ್ತೂ ನಿರ್ಮಾಣ ಆಗಿರಲಿಲ್ಲ. ಇದರೊಳಗ ತಮ್ಮ ರಾಜಕೀಯ ಬೇಳೆಯನ್ನು ಬೆಳೆಸಿಕೊಳ್ಳಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಅಂದ್ರೆ ಬಣವಿಗೆ ಬೆಂಕಿ ಹತ್ತಿದಾಗ, ಮನೆಗೆ ಬೆಂಕಿ ಹತ್ತಿದಾಗ ಅದರಲ್ಲಿ ಚುಟ್ಟ ಹಚ್ಚಿಕೊಳ್ಳೋದು ಅಂತ ನಮ್ಮಲ್ಲಿ ಒಂದು ಹೇಳ್ತಾರೆ, ಅಥವಾ ಬೀಡಿ ಹಚ್ಚಿಕೊಳ್ಳೋದು. ಆ ಕೆಲಸವನ್ನು ಕಾಂಗ್ರೆಸ್ನವ್ರು ಮಾಡಬಾರ್ದು. ಯಾಕಂದರೆ ಏನೂ ಇರಲಾರ್ದೆ ಇಲ್ಲಿ 3 ಸರ್ತೆ ಸಿದ್ದರಾಮಯ್ಯನವ್ರ ಸರ್ಕಾರ 3 ಸರ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದೆ. ಎಕ್ಸೈಸ್ ರೇಟ್ನ ನಾವು ಎಕ್ಸೈಸ್ ಜಾಸ್ತಿ ಮಾಡಿಲ್ಲ, ಸರ್ಕಾರಕ್ಕೆ ಇನ್ಕಮ್ ಜಾಸ್ತಿ ಮಾಡ್ಕೊಂಡಿಲ್ಲ. ಜಾಗತಿಕ ಮಟ್ಟದಲ್ಲಿ ವ್ಯಾಪಕವಾಗಿ ಏನು ರೇಟ್ ಜಾಸ್ತಿ ಆಗಿದೆ ಕ್ರೂಡ್ ಆಯಿಲಿದ್ದು, ಅದನ್ನು ಸರಿದೂಗಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಅದನ್ನು ಭಾಳ ಬ್ಯಾಲೆನ್ಸ್ ಮಾಡ್ತಾರೆ. ಭಟ್ಕಳದ ಏನು ಅಲ್ಲಿಗೆ ಹೋಗ್ತೀರಾ? ಅಲ್ಲ, ಅದರ ಬಗ್ಗೆ ನಾನು ಗಮನಿಸಿದ್ದೇನೆ, ನಾನು ತೀರ್ಮಾನ ಮಾಡ್ತೇನೆ. ಆದರೆ ಅದು ಕೂಡ ಒಂದು ತುಷ್ಟೀಕರಣದ ಪರಾಕಾಷ್ಠೆಯ ಮತ್ತೊಂದು ಉದಾಹರಣೆ. ಕಾಂಗ್ರೆಸ್ ಪಾರ್ಟಿ ಯಾವ ರೀತಿ ಮುಸಲ್ಮಾನರಿಗೆ ಇರುವಂಥ ಒಂದು, ಯಾಕಂದರೆ ಅವರು ಇತ್ತೀಚೆಗೆ ಕೇರಳದಲ್ಲಿ 16 ಜನ 17 ಜನ ಮುಸಲ್ಮಾನರು, ಅಸ್ಸಾಂದಲ್ಲಿ 19 ಜನರಲ್ಲಿ 18 ಜನ, ವೆಸ್ಟ್ ಬೆಂಗಾಲ್ದಲ್ಲಿ ಅಲ್ಲಿ 2 ಬಂದವರ ಪೈಕಿ 1 ಮುಸಲ್ಮಾನರು, ಅಸ್ಸಾಂದಲ್ಲಿ 19ರಲ್ಲಿ 18. ಈ ರೀತಿ ಆಮೇಲೆ ಇಲ್ಲಿ ಮುಸ್ಲಿಂ ಲೀಗ್ ಮೇಲೆ ಅವ್ರದ್ದೊಂದು 16 ಜನ. ಅಂದರೆ ಕಾಂಗ್ರೆಸ್ ಪಾರ್ಟಿ ಯಾವ ರೀತಿ ಮುಸ್ಲಿಂ ಲೀಗ್ ವರ್ತಿಸ್ತಾ ಇತ್ತಲ್ಲ ದೇಶ ವಿಭಜನೆ ಆಗುವಂಥ ಸಂದರ್ಭದಲ್ಲಿ, ಆ ಮುಸ್ಲಿಂ ಲೀಗಾಗಿ ಪರಿವರ್ತನೆ ಹೊಂದಿದೆ. ಮುಸ್ಲಿಂ ಲೀಗಿನ ಭಾಷೆಯನ್ನು ಕಾಂಗ್ರೆಸ್ ಪಾರ್ಟಿ ಬಳಸ್ತಾ ಇದೆ. ಮುಸ್ಲಿಂ ಲೀಗ್ ಯಾವುದು ಅಂತ ಅನ್ನೋದು ಇವತ್ತಿನ ಜನರಿಗೆ, ಇವತ್ತಿನ ಯುವಜನತೆಗೆ ಗೊತ್ತಿಲ್ಲ. ಮುಸ್ಲಿಂ ಲೀಗು ದೇಶವನ್ನು ಇಬ್ಬಾಗ ಮಾಡಲಿಕ್ಕೆ ಕರೆ ಕೊಟ್ಟಂಥ ಪಾರ್ಟಿ ಅವತ್ತಿನ ಸಂದರ್ಭದಲ್ಲಿ ಮುಸ್ಲಿಂ ಲೀಗ್. ಇವತ್ತು ಆ ಮುಸ್ಲಿಂ ಲೀಗ್ ಜೊತೆ ಅಲ್ಲಿ ಸಂಬಂಧನೂ ಇದೆ. ಮತ್ತು ಎಲ್ಲ ಕಡೆ ಮುಸ್ಲಿಂ ತುಷ್ಟೀಕರಣದ ರಾಜಕಾರಣ ಭಟ್ಕಳದಲ್ಲಿ ಆಗಿರೋದು ಅದೇ.